ಸೊ ಕೆಲವೊಬ್ಬೊಬ್ಬರು ಯಾಕೆ ಕೆಲವೊಂದೊಂದು ಸ್ಥಾನವನ್ನು ಅಷ್ಟು ಡಿಸರ್ವ್ ಮಾಡ್ತಾರೆ ಅಂತ ಅನ್ನೋದನ್ನ ನಾವು ನೋಡಿದ್ದೀವಿ. ಬಿಗ್ ಬಾಸ್ನಲ್ಲಿ 101 ದಿನ ಯಾಕೆ ಅಂತ ಕೇಳಿದ್ರೆ ಮಹಾಜನಗಳೇ, ದಿಸ್ ಇಸ್ ಇಟ್, ಹಿ ಡಿಸರ್ವ್ ಟು ಬಿ. ಜೋರಾದಂತಹ ಚಪ್ಪಾಳೆ ಬರಲಿ ನಮ್ಮನ್ನೆಲ್ಲರನ್ನು ನಕ್ಕಿ ನಲಿಸಿದಂತಹ ತುಕಾಲೀಸ್ ಅಂತ ಅವ್ರಿಗೆ. ಸೊ ಈಗ ತಾನೇ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಚಿಲ್ಲರ್ ಮಂಜು ಅವ್ರಿಗೆ ಸ್ವಾಗತ, ಹಾಗೆ ನಮ್ಮ ಪ್ರೀತಿಯ ಮಾನಸ ಗುರುಸ್ವಾಮಿ ಅವ್ರಿಗೂ ಕೂಡ ಸ್ವಾಗತ. ಈಗ ತಾನೇ ಕಾರ್ಯಕ್ರಮಕ್ಕೆ ಬಂದು ಜಾಯ್ನ್ ಆಗಿದ್ದಾರೆ. ಅಪ್ ನೆಕ್ಸ್ಟ್ ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಮಲ್ಟಿ ಟ್ಯಾಲೆಂಟೆಡ್ ಇವರ ಅಭಿನಯಕ್ಕೆ ನಾವೆಲ್ಲರೂ ಫಿದಾ ಆಗೋಗ್ಬಿಟ್ಟಿದ್ದೀವಿ. ಚಿಕ್ಕಂದಿನಿಂದ ಈಗವರೆಗೂ ಕೂಡ ಬಹಳಷ್ಟು ಪಾತ್ರಗಳಲ್ಲಿ ನಮ್ಮೆಲ್ಲರ ಮನವನ್ನ ಗೆದ್ದಂತಹ ರೂಪಿಕಾ ಅವರು ಒಂದೆರಡು ಮಾತನಾಡಬೇಕು ನಮ್ಮ ಶ್ರೀರಾಮ್ ಪಬ್ಲಿಕ್ ಶಾಲೆಯ ಬಗ್ಗೆ ಅಂತ ಕೇಳ್ಕೊಳ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲೆ ಕೂತಿರುವಂತಹ ಗುರುಗಳ ಪಾದಾರವಂದಕ್ಕೆ ನಮಸ್ಕಾರ ಹೇಳ್ತಾ, ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಸ್ವಾಗತನ ಕೋರ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ಹಳ್ಳಿ ಒಳಗಡೆ ಬರ್ತಾ ಬರ್ತಾ ಒಂದು ಸ್ವರ್ಗದ ಬಾಗಿಲಿಗೆ ನಾನು ಬಂದಂತ ಒಂದು ಫೀಲ್ ಆಯ್ತು. ಅದು ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ಗೆ ಅಂತ ಹೇಳಕ್ಕೆ ಖುಷಿ ಆಗತ್ತೆ. ಯಾವುದೋ ಒಂದು ದೊಡ್ಡ ಸಿನಿಮಾ ಕಾರ್ಯಕ್ರಮಕ್ಕೋ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ನೋ ಟೀಸರ್ ಲಾಂಚ್ಗೋ ನಾನು ಬಂದಿದ್ದೀನಿ ಅಂತ ಹೇಳ್ಬೋದು. ಅಷ್ಟು ಅದ್ಧೂರಿತನದಿಂದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಮಾಡೋದು ನಿಜವಾಗ್ಲೂ ಸುಲಭ ಅಲ್ಲ. ಈಗ ಸ್ಕೂಲ್ ನಡೆಸೋದೇ ದೊಡ್ಡ ಚಾಲೆಂಜ್. ಕರೋನಾ ಆದಮೇಲೆ ಸ್ಟೂಡೆಂಟ್ಸ್ ಬರ್ತಾರೋ ಇಲ್ವೋ ಅಂತ ಸಿಟಿನಲ್ಲಿ ಎಷ್ಟೊಂದು ಸ್ಕೂಲ್ಗಳೇ ಮುಚ್ಚಿ ಹೋಗಿದೆ. ಅಂಥದ್ರಲ್ಲಿ ಇಂಥ ಒಂದು ಜಾಗದಲ್ಲಿ ಎಲ್ಲ ಫೆಸಿಲಿಟೀಸ್ ಕೊಟ್ಟು ನಮ್ಮ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು ಅಂತ ಒಂದು ದೊಡ್ಡ ಮಹತ್ತರ ಆಸೆ ಇಟ್ಕೊಂಡಿರುವಂತಹ ಈ ಒಂದು ಸಂಸ್ಥೆಗೆ ಜೋರಾದ ಚಪ್ಪಾಳೆ ಖಂಡಿತವಾಗ್ಲೂ ಅವ್ರಿಗೆ ಸಲ್ಲತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನಾವು ದುಡ್ಡನ್ನ ಕದಿಬಹುದು, ಎಲ್ಲ ವಸ್ತುಗಳನ್ನೂ ಕದಿಬಹುದು, ಆದ್ರೆ ಕದಿಯಕ್ಕಾಗದೇ ಇರೋಂಥ ಏಕೈಕ ನಮ್ಮ ಹಕ್ಕು, ನಮ್ಮ ಸ್ವತ್ತು ಅಂದ್ರೆ ಅದು ಯಾವ್ದು ಹೇಳಿ? ಖಂಡಿತ ಹೌದು, ಎಸ್, ವಿದ್ಯೆ. ಅಂತ ಒಂದು ದೊಡ್ಡ ಕೆಲಸ ಮಾಡ್ತಿರುವಂತಹ ಈ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೀಲಿ. ಸಾವಿರಾರು ಜನ ಈ ಒಂದು ವಿದ್ಯಾಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಅಲ್ಲಿ ಕೂತಿರೋರು ನೆಕ್ಸ್ಟ್ ಇಯರ್ ಇಂದ ಇಲ್ಲಿ ಒಂದು ಕೂತ್ಕೊಳ್ಳೋ ಅಂತ ಒಂದು ಸ್ಥಾನ ಅವ್ರು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಗ್ಲೇ ನಮ್ಮ ಸಂತೋಷ್ ಅವ್ರು ಹೇಳ್ತಾ ಇದ್ರು, ಶಾಲಾ ಸ್ಕೂಲ್ ಡೇ ಆಗ್ಲಿ ಕಾಲೇಜ್ ಡೇ ಆಗ್ಲಿ ಒಂದು ಕಾಮಿಡಿ ಆಸ್ಪೆಕ್ಟ್ ನ ಬಿಟ್ಟು ನಾವೊಂದು ಸೀರಿಯಸ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಅಂತ ಒಂದು ವೇದಿಕೆಗಳಲ್ಲಿ ಹತ್ಕೊಂಡೆ ಎಲ್ಲೋ 1% ಸಾಧನೆ ಮಾಡಿ ನಿಮ್ಮ ಮುಂದೆ ನಾವೆಲ್ಲ ನಿಂತ್ಕೊಳ್ಳುವಂತ ಒಂದು ಉದಾಹರಣೆ. ಸೊ ಒಂದು ಚಿಕ್ಕ ಉದಾಹರಣೆ ಏನು ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲಿ ನಾನೇನು ಸಾಧನೆ ಮಾಡದೇ ಇದ್ರು ಇಂಥ ಎಲ್ಲ ಶಾಲಾ ವಾರ್ಷಿಕೋತ್ಸವಕ್ಕೂ, ಸ್ಕೂಲ್ ಡೇ, ಆನ್ಯುವಲ್ ಡೇ, ಹಾಗೆ ಒಂದಷ್ಟು ಭರತನಾಟ್ಯ ಅಭ್ಯಾಸ ಮಾಡಿಕೊಂಡು ನಾಟಕಗಳಲ್ಲಿ ಮಾಡಿ ಸುಮಾರು ಒಂದು 23 ವರ್ಷದ ಭರತನಾಟ್ಯ ಅಭ್ಯಾಸ ಮಾಡಿಕೊಂಡು ಒಂದು 5,000ಕ್ಕೂ ಅಧಿಕ ವೇದಿಕೆ ಕಾರ್ಯಕ್ರಮಗಳಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೊಡಕ್ಕೆ ಸಾಧ್ಯ ಆಯಿತು. ಒಂದು 3,000ಕ್ಕೂ ಅಧಿಕ ಏನೋ ಒಂದು ಚಿಕ್ಕ ಪುಟ್ಟ ಪ್ರಶಸ್ತಿಗಳು ಬಂತು, ಹಾಗೆ ಕೆಂಪೇಗೌಡ ಪ್ರಶಸ್ತಿ ಬಂತು ಅಂತ ಹೇಳಿದ್ರೆ ಈ ಒಂದು ವೇದಿಕೆ ಮಾತ್ರ ಸಾಧ್ಯ. ಈ ಒಂದು ವೇದಿಕೆ ಅಷ್ಟೊಂದು ಒಂದು ಮಹತ್ತರವಾದಂಥ ಒಂದು ಪಾತ್ರನ ನಮ್ಮೆಲ್ಲ ಕಲಾವಿದರ ಜೀವನದಲ್ಲಿ ಒಂದು ಪರಿಣಾಮ ಬೀರಿದೆ. ಎಲ್ಲರೂ ಇಂಜಿನಿಯರ್ಸ್ ಆಗ್ತಾರೆ, ಡಾಕ್ಟರ್ಸ್ ಆಗ್ತಾರೆ, ಎಲ್ಲ ದೊಡ್ಡ ದೊಡ್ಡ ಒಂದು ಸ್ಥಾನದಲ್ಲಿ ಒಂದು ಪಡ್ಕೊಳ್ತಾರೆ. ಕಲಾವಿದರು ಕೂಡ ಒಂದು ಸ್ಥಾನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮಂತಹ ಕಲಾ ಪ್ರೇಮಿಗಳು, ಕಲಾ ಪೋಷಕರು ಇರೋದ್ರಿಂದ ಅಂತ ಹೇಳಕ್ಕೆ ಹೆಮ್ಮೆ ಆಗತ್ತೆ. ನೀವೆಲ್ಲ ಇರೋದ್ರಿಂದನೇ ಎಷ್ಟೇ ಒಂದು ಹಿಂದಿ, ತೆಲುಗು, ತಮಿಳು ಯಾವುದೇ ಭಾಷೆ ಬಂದ್ರೂ ಕನ್ನಡ ಕಲಾವಿದನ್ನ ಬೆಳೆಸ್ತಿರೋ ಅಂತರು ಏಕೈಕರು ಅಂದ್ರೆ ಅದು ನಮ್ಮ ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಯಾರೇ ಆಗಲಿ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ, ನಿಮ್ಮಲ್ಲಿ ಪ್ರತಿಭೆ ಇದೆಯಾ, ಅದೆಂಥ ಸಿನಿಮಾನೇ ಆಗಲಿ, ಅದೆಂಥ ರಿಯಾಲಿಟಿ ಶೋನೇ ಆಗಲಿ, ಅವರಲ್ಲಿ ಪ್ರತಿಭೆ ಇದ್ರೆ 100% ನಮ್ಮವರು ಅಂತ ಒಂದು ಬೆಳೆಸ್ಕೊಂಡು ಬರ್ತಾ ಇದ್ದೀರಾ. ಸೊ ಆ ಒಂದು ಎಲ್ಲೋ ಲೈನಲ್ಲಿ ನಾನು ಕೂಡ ಒಂದು ಪಾತ್ರಲಾಗಿದ್ದೀನಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇಷ್ಟು ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ದಯವಿಟ್ಟು ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಅವರೇನೋ ಕಾಮಿಡಿ ಮಾಡಿಬಿಟ್ರಪ್ಪ, ಬಂದು ಹಿಂಗೆ ಫೈರ್ ಬ್ರ್ಯಾಂಡ್ ತರ ಕಾಮಿಡಿ ಮಾಡಿ ಹೋದ್ರು, ನೆಕ್ಸ್ಟ್ ನಮಗ್ ಡ್ಯಾನ್ಸ್ ಮಾಡಿ ಅಂತಾರೇನೋ, ಬಿಕಾಸ್ ನಾವು ಬರ್ತಿರೋದು ಡ್ಯಾನ್ಸ್ ಬ್ಯಾಕ್ ಗ್ರೌಂಡ್ ಇಂದಾನೇನೆ. ಸೊ ನೋಡೋಣ ಮುಂದೆ ಕಾರ್ಯಕ್ರಮ ಆದ್ಮೇಲೆ ಡೆಫಿನೆಟ್ಲಿ ಎಲ್ಲ ಸಮಯ ಸಂದರ್ಭ ಎಲ್ಲ ಸರಿ ಹೋದ್ರೆ ನಿಮಗೋಸ್ಕರ ನಾನು ಒಂದು ಪರ್ಫಾರ್ಮೆನ್ಸ್ ಕೂಡ ಮಾಡಕ್ಕೆ 100% ಇಷ್ಟಪಡ್ತೀನಿ. ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಜೀವನದಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ತಾಳ್ಮೆ. ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್, ಪರಿಶ್ರಮ ತುಂಬಾನೇ ಇಂಪಾರ್ಟೆಂಟ್. ಫೇಲ್ಯೂರ್ ಆದ್ರೂ ಪರವಾಗಿಲ್ಲ, ಕಾನ್ಸ್ಟೆಂಟ್ ಎಫರ್ಟ್ ತುಂಬಾನೇ ಇಂಪಾರ್ಟೆಂಟ್. ಇದೆಲ್ಲ ಮಾಡಿ ನೋಡಿ, ಬಿಕಾಸ್ ಇವಾಗೆಲ್ಲ ಇದು ಹೇಳ್ತಾ ಇದ್ರೆ ಫಿಲಾಸಫಿ ಅಂತ ಅನ್ಸತ್ತೆ,
ಅವರು ಅಷ್ಟು ಪರಿಶ್ರಮ ಪಡದೆ ಕಾನ್ಸ್ಟೆಂಟ್ ಆಗಿ ಟ್ರೈ ಮಾಡದೇ ಇದ್ರೆ, ನಾವು ಎಲ್ಲ ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡದೇ ಇದ್ರೆ ಯಾವುದು ನಮಗೆ ಶಾರ್ಟ್ ಕಟ್ ಇಂದ ಬಕೆಟ್ ಹಿಡಿದು ನಾವು ಬಂದು ಅಮ್ಮ ನನಗೆ ಅದ್ಕೊಡಿ ಇದ್ಕೊಡಿ ಅಂತ ಹಿಡಿದು ಬಂದಿಲ್ಲ. ನಾವೆಲ್ಲ ಅಪ್ಪಟ ಕನ್ನಡ ಕಲಾವಿದ್ರು, ದೇಸಿ ಪ್ರತಿಭೆಗಳು ಅಂದ್ಕೊಂಡು ಈ ಒಂದು ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ. ನಿಮ್ಮಲ್ಲೂ ಆ ಒಂದು ಪ್ರತಿಭೆ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ದಯವಿಟ್ಟು ಅದನ್ನ ಫೋಕಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ತಾಳ್ಮೆಯಿಂದ ಇರಿ. ಮೊದಲನೇದಾಗಿ ಗುರುಗಳಿಗೆ ಹಾಗೆ ತಂದೆ ತಾಯಿಗೆ ಗೌರವದಿಂದ ಕೊಡಿ. ಅಂಡ್ ದಯವಿಟ್ಟು ಯಾವುದೇ ಕಾರಣಕ್ಕೂ ವೃದ್ಧಾಶ್ರಮಕ್ಕೆ ಮಾತ್ರ ಸೇರ್ಸೋ ಅಂತವ್ರು ಅಂತ ಕೆಟ್ಟ ಮಕ್ಕಳು ನಾವು ಯಾವತ್ತೂ ಆಗ್ಬಾರ್ದು. ಎಷ್ಟೇ ಕಷ್ಟ ಆದ್ರೂ 3 ಹೊತ್ತು ಊಟ ಮಾತ್ರ ಕೇಳೋದು ಒಂದು ತಂದೆ ತಾಯಿ, ಒಂದಷ್ಟು ಪ್ರೀತಿ ಮಾತ್ರ ಕೊಡ್ತಾರೆ. ಆ ಒಂದು ಕೊಡೋ ಯೋಗ್ಯತೆನೂ ನಮ್ಗಿಲ್ಲ ಅಂತಂದ್ರೆ ಮಕ್ಕಳು ಅನ್ನಿಸ್ಕೊಳ್ಳೋ ಕೂಡ ನಾವು ಲಾಯಕ್ಕಿಲ್ಲ ಅನ್ಸುತ್ತೆ. ಅದು ಈ ಒಂದು ಸ್ಕೂಲ್ ಅದು ಖಂಡಿತ ಹೇಳ್ಕೊಡಲ್ಲ. ಬಿಕಾಸ್ ಐ ಡೆಫಿನೆಟ್ಲಿ ಟ್ರಸ್ಟ್ ಮಾರಲಿಟಿಕಲ್ ಒಂದು ಮಾರಲ್ ವ್ಯಾಲ್ಯೂಸ್ನ ಅದೆಲ್ಲ ಹೇಳ್ಕೊಡೋ ಅಂತ ಒಂದು ಸ್ಕೂಲ್ ಇದಾಗಿದೆ. ಸಂಸ್ಕಾರ ಸಂಪ್ರದಾಯ ಜೊತೆಗೆ ವಿದ್ಯಾಭ್ಯಾಸ ಕಲೆನೂ ಕೂಡ ಕಲಿಸೋ ಅಂತ ಒಂದು ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ಗೆ ಆಲ್ ದ ವೆರಿ ಬೆಸ್ಟ್. ಇವತ್ತು 40ರಿಂದ 50 ಜನ ಒಂದು ಸ್ಟ್ರೆಂತ್ ಇದೆ. ಇನ್ನೊಂದು 5-6 ವರ್ಷದಲ್ಲಿ 100% ನಾನು ಅಶ್ಯೂರ್ ಮಾಡ್ತೀನಿ 400ರಿಂದ 500 ಜನ ಸ್ಟ್ರೆಂತ್ ಆಗಬೇಕು. ದೊಡ್ಡ ಕ್ಯಾಂಪಸ್ ಆಗಬೇಕು. 10ನೇ ತರಗತಿಯವರೆಗೂ ಈ ಒಂದು ಕ್ಯಾಂಪಸ್ ಬೃಹತ್ತಾಕಾರದಲ್ಲಿ ಬೆಳೆದು ಎಲ್ಲಾ ಮಕ್ಳಿಗೂ ಎಲ್ಲ ಫೆಸಿಲಿಟಿಯಿಂದ ಇದ್ದು ಒಳ್ಳೆ ಎಜುಕೇಶನ್ ಕೊಡ್ಲಿ ಅಂತ ಕೇಳೋಂಗ್ ಆಗ್ತಿದ್ದೀನಿ. ಆಲ್ ದ ವೆರಿ ಬೆಸ್ಟ್. ಸ್ಕೂಲ್ ಡೇನ ಎಂಜಾಯ್ ಮಾಡಿ, ಸಖತ್ತಾಗಿ ಡ್ಯಾನ್ಸ್ ಮಾಡಿ, ಮೋಜು ಮಸ್ತಿ ಎಂಟರ್ಟೈನ್ಮೆಂಟ್ ಇನ್ನ ಇದೆ. ಇದು ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಈ ಬಾಕಿ ಹೇ ಮೇರೆ ದೋಸ್ತ್ ಅಂತ ನೆಕ್ಸ್ಟ್ ಎಲ್ಲರೂ ಪರ್ಫಾರ್ಮೆನ್ಸ್, ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ. ಓಕೆ, ರೂಪಿಕಾ ಅವರು ನಮ್ಮ ಕನ್ನಡದ ಮನೆ ಮಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಅವ್ರು ಹೇಳ್ದಂಗೆ 5,000ಕ್ಕೂ ಹೆಚ್ಚಿನ ವೇದಿಕೆಯಲ್ಲಿ ನೋಡಿ ರೂಪಿಕಾ ಅವ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಬಟ್ ಸ್ಟಿಲ್ ಅವ್ರು ಆಡಿದಂತಹ ಒಂದೊಂದು ಮಾತು ಬಹಳ ಸೊಗಸಾಗಾಡಿದ್ರು. ಜೋಳ ಚಪ್ಪಾಳೆ ಬಲ್ಲಿ ನಮ್ಮ ಪ್ರೀತಿಯ ರೂಪಿಕಾ ಅವರಿಗೆ. ಸರಿ, ಈಗ ಅಪ್ ನೆಕ್ಸ್ಟ್ ಮಾತಾಡೋದಕ್ಕೋಸ್ಕರ ಅಂತ ಮೈ ವೆರಿ ವೆರಿ ಬಿಲೌಡ್ ಫ್ರೆಂಡ್, ನಮ್ಮೆಲ್ಲರ ಪ್ರೀತಿಯ ಮಂಜಣ್ಣಂಗ ಕರೀತಾ ಇದ್ದೀನಿ ವೇದಿಕೆ ಮೇಲೆ. ಒಂದು ಸ್ವಲ್ಪ ಲಿಬರ್ಟಿ ಮಂಜಣ್ಣ ಅಂತ ಕರೆಯೋದಕ್ಕೆ, ಯಾಕೆಂದ್ರೆ ಮನಿ ಮಂಜಣ್ಣ ಒಂದೆರಡು ಮಾತು ನಮ್ಮ ಶಾಲೆಯ ಬಗ್ಗೆ ಅದಕ್ಕೆ ಅಣ್ಣ ಅಂತ ಕರ್ತಿದ್ರು. ಫಸ್ಟ್ ಲೇಡೀಸ್ ಫಸ್ಟು, ಹೆಣ್ಮಕ್ಳು ಮಾತ್ರ. ಮಂಜಣ್ಣ ಅಂದ್ರೆ ಹೆಂಗಿದೆ ಹೇಳಕ್ ಮನ್ಸಾಗತ್ತೆ ಹೇಳಿ. ನಂಗೆ ಬೇಜಾರಾಗಿದೆ, ಒಂದು 5 ನಿಮಿಷ ಸುಧಾರಿಸ್ಕೊಂತೀನಿ. ಅಲ್ಲಿವರೆಗೂ ನಮ್ಮ ಮಾನಸ ಮಾತಾಡ್ತಾಳೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಾಗ್ತಿದೆ ಇವೆಂಟ್ ಎಲ್ಲ ನೋಡ್ತಾ ಇದ್ದೀರಾ ಅಲ್ವಾ? ಅಂಡ್ ಮಕ್ಳದೆಲ್ಲ ಪರ್ಫಾರ್ಮೆನ್ಸಸ್ ಇರುತ್ತೆ, ಮಿಸ್ ಮಾಡ್ದೆ ನೋಡಿ. ಅಂಡ್ ನಾವು ಬಂದಿದ್ ಖುಷಿ ಆಗ್ಲಿಲ್ವಾ ಯಾರಿಗೂ? ಅಲ್ಲ, ನಿನ್ ಖುಷಿ ಇರ್ಲಿ ಮಾನ್ಸ. ಹಾ, ನಾನು ಬಂದು ಹಲೋ ಅಂತ ಹಾಯ್ ಹೇಳಿ ಅಲ್ಲಿ ಮಾತಾಡಿದೆ, ಒಬ್ರದ್ದು ಸೌಂಡ್ ಇಲ್ಲ. ಹಾಯ್ ಹಲೋ ಅಂದ್ಗಡ್ಲೆ ಎದ್ದು ಬಿಟ್ರಲ್ಲ. ಇಲ್ಲಿ ಗಂಡು ಜೀವಕ್ಕೆ ಮರ್ಯಾದೆನೇ ಇಲ್ವಾ? ಪ್ರೀತಿ ಚಿಲ್ಲರ್, ಅದೆಲ್ಲ ಪ್ರೀತಿ. ಯಾಕೆ ಗಂಡಸ್ರ ಮೇಲೆ ಬರಬಾರ್ದು ಅದು? ಗಂಡಸ್ರೇನು ಮನುಷ್ಯರಲ್ವ? ನಿನ್ ಗಂಡಸ್ರು ಯಾರು ನನಗೆ ಯಾಕೆ ಹೋಗಿತಿ? ನಿನಗ್ ಸಪೋರ್ಟ್ ಮಾಡಕ್ ಅಲ್ಲಿ ನೋಡು, ನಿಮ್ ಲೇಡೀಸ್ ಫ್ಯಾನ್ಸು ಇದಾರೆ. ಎಲ್ಲಿ ಇದಾರೆ ಎಲ್ಲಿ? ಒಂದ್ ಸೌಂಡ್ ಹಾಕಿ ಎಲ್ರು. ನಂಗೆ ಸಪೋರ್ಟ್ ಮಾಡಕ್ ಲೇಡೀಸ್ ಫ್ಯಾನ್ ಸೌಂಡ್ ಸಾಲಲ್ಲ, ಗಂಡಸ್ರು ಸಪೋರ್ಟ್ ಬೇಕು ನಮಗೆ. ನೋಡಲ್ಲ ಹೆಂಗ್ ಕೇಕೆ ಹೊಡಿತಾರೆ. ನಿಮ್ಮ ಹೆಂಗಸ್ರು ಕೇಕೆ ಹೊಡಕ್ ಹೇಳು. ಹೌದಾ? ಹೆಣ್ಮಕ್ಳ ಕಮಾನ್. ಹೆಂಗೆ ಒಳ್ಳೆ ವಾಂತಿ ಮಾಡ್ದಂಗ್ ಮಾಡ್ತಿರಲ್ಲ. ಕೇಕೆ ಹೊಡೆದಂದ್ರೆ ಹಂಗಲ್ಲ. ನಮ್ಮ ಉತ್ತರ ಕರ್ನಾಟಕದ ಇನ್ನೂ ತೋರಿಸ್ತಿದ್ರು, ಇಲ್ಲಿ ನಮ್ಮ ಬಾಯ್ಸ್ ತೋರಿಸ್ತಾರೆ ನೋಡಿಗ. ರೆಡಿ 1 2 3 ಸ್ಟಾರ್ಟ್. ಅದು ಗಂಡಸ್ರ ಪವರ್. ಸ್ಟೈಲ್ ಒಂದ್ ಇದೆಯಲ್ಲ, ಅದೊಂದ್ಸಲ ಮಾಡಿ ಹೊಡ್ರಿ ಒಂದ್ಸಲ. ಅದು ಥ್ಯಾಂಕ್ ಯು, ಖುಷಿ ಆಯ್ತು. ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ಗೆ ಒಳ್ಳೆ ಹೆಸರಲ್ಲೇ ಒಂದು ರಾಮ ಭಕ್ತಿ ಇದೆ, ಒಂದು ಸ್ಕೂಲಲ್ಲೇ ಒಂದು ಶಕ್ತಿ ಇದೆ ಹೆಸರಲ್ಲಿ. ಆ ಸ್ಕೂಲಿಗೆ ಗೆಸ್ಟ್ ಆಗಿ ಲೇಟಾಗಿ ಬಂದಿದ್ದಕ್ಕೆ ಫಸ್ಟ್ ಸಾರಿ ಸರ್, ಹೇಮಂತ್ ಸರ್ ಸಾರಿ. ಅವ್ರು 5 ಗಂಟೆಗೆ ಬಿಡು ಅಂದ್ರೆ ನಾವು ಕರೆಕ್ಟ್ 5 ಗಂಟೆಗೆ ಬಿಟ್ಟು ಇಲ್ಲಿ ಇಷ್ಟು ಗಂಟೆಗೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ತುಂಬ ಖುಷಿ ಆಯಿತು. ನಾವೇನು ದೊಡ್ಡ ದೊಡ್ಡ ಮಾತು ಹೇಳೋಷ್ಟು ಬುದ್ಧಿ ಹೇಳೋಷ್ಟು ದೊಡ್ಡವರಲ್ಲ ಅನ್ಕೋತೀನಿ. ಗುರೂಜಿಯವರು ಇದ್ದಾರೆ, ನಮ್ಮ ಹಾವೇರಿಯವರು, ಗುರುಲಿಂಗ್ ಗುರೂಜಿಯವರು, ಈ ಗುರೂಜಿಯವರು. ನಿಮ್ಮ ಮಾತಾಡ್ದ ಏಯ್ ನೀನು ಎದುರಿಸ್ತೀಯಾ ನಮ್ಮನ್ನ? ಜೈ ಬಜರಂಗ್ ಬಲಿ. ಓಕೆ, ಖುಷಿ ಆಯ್ತು. ಮಾನ್ಸ ಏನಾರ ಹೇಳು. ನೀನ್ ಹೇಳು. ಎಲ್ಲ ಕಡೆ ನಾವು ಹೇಳ್ತಿರ್ತೀವಿ, ನೀನು ಹೇಳು. ಓಕೆ, ಸೊ ಎಜುಕೇಷನ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಎಲ್ರಿಗೂ ಏನಾದರೂ ಒಂದು ಆಂಬಿಷನ್ ಇರುತ್ತೆ, ನಾನು ಇದಾಗಬೇಕು, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ನಾನು ಅದೇ ಥರ ಒಂದು ಆಸೆ ಇಟ್ಕೊಂಡೆ.
ಇಂಜಿನಿಯರಿಂಗ್ ಮಾಡಿದೆ ಆದ್ರೆ ಆಕ್ಟರ್ ಆಗಿದ್ದೀನಿ. ಸೊ ಯಾವಾಗ ಏನ್ ಆಗ್ತೀವಿ ಅಂತ ಹೇಳೋದಕ್ಕಾಗಲ್ಲ, ಬಟ್ ನಾವ್ ಎಲ್ಲಾ ಫೀಲ್ಡಲ್ಲೂ ನಾವೇನ್ ಕಲಿತೀವಿ ಅದನ್ನ ಶ್ರದ್ಧೆಯಿಂದ ಕಲಿಬೇಕು. ಸೊ ನೀವು ಅಷ್ಟೇ ಚೆನ್ನಾಗಿ ಓದಿ, ಏನಾಗಬೇಕು ಓದಿ. ಅಂಡ್ ಆಬ್ವಿಯಸ್ಲಿ ಎಂಟರ್ಟೈನ್ಮೆಂಟ್ ಅದು ಇದೇ ಇರುತ್ತೆ. ಸೊ ಇವರಿಗೋಸ್ಕರ ಒಂದು ಸ್ಕಿಟ್ ಮಾಡ್ಬಿಡೋಣ ಚಿಕ್ಕದು. ಆಕ್ಚುಲಿ ನಾವು ಹೇಳ್ದಂಗೆ ನಾವು ಸ್ಕೂಲಿಗೆ ಬಂದಿದ್ದು ಕಾಮಿಡಿ ಮಾಡ್ತಿರ್ತೀವಿ, ನೋಡ್ತಿರ್ತೀರಾ. ಕೆಲವೊಂದು ಸೀರಿಯಸ್ ವಿಷಯಗಳನ್ನು ಹೇಳ್ಬೇಕು ಅಂದ್ರೆ ಸೀರಿಯಸ್ ವಿಷಯ ಅಂತ ಹೇಳಿದ್ನಲ್ಲ ನಾನು, ನನಗೆ ಅಷ್ಟು ಅನುಭವನೂ ಆಗಿಲ್ಲ. ಇವಾಗ ತಾನೇ ಜೀವನದಲ್ಲಿ ಹೆಜ್ಜೆ ಇಡ್ತಾ ಇದ್ದೇವೆ. ಹೇಳೋ ಮಾತು ಇಷ್ಟೇ ಹೇಳ್ಬೋದು, ಮಕ್ಕಳಿಗಾಗಿರ್ಬೋದು ಅವ್ರ ಪೇರೆಂಟ್ಸ್ಗಾಗಿರ್ಬೋದು. ಒಂದು ಮಾತಿದೆ ಏನಂದರೆ, ನಾವು ಯಾವಾಗಲೂ ಏನು ಯೋಚನೆ ಮಾಡ್ತಿರ್ತೀವೋ ಅದೇ ಆಗ್ತೀವಂತೆ. ನೀವು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡೋಣ, ಒಳ್ಳೆ ದಾರಿಲೇ ನಡೆಯೋಣ. ಮಕ್ಕಳಿಗೆ ಅವ್ರವ್ರ ಇಂಟ್ರೆಸ್ಟ್ ಅಂತ ಒಂದು ಇರುತ್ತೆ, ಒಂದು ಆಸಕ್ತಿ ಅಂತ ಇರುತ್ತೆ. ಆ ಆಸಕ್ತಿಗಳ ಕಡೆ ಗಮನ ಕೊಡಿ. ಎಲ್ಲ ಪೇರೆಂಟ್ಸು ನಮ್ಮ ಮಕ್ಕಳು ಸೂಪರ್ ಸ್ಟಾರ್ ಆಗಲಿ, ಡ್ಯಾನ್ಸರ್ ಆಗಲಿ, ನನ್ನ ಮಗ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ ಅನ್ನೋಕ್ಕಿಂತ ಮಕ್ಕಳನ್ನ ಒಂದು ಸಲ ಕೇಳಿ ನೀನೇನಾಗ್ತೀಯ ಅಂತ, ಅವ್ರ ದಾರಿಲಿ ಅವ್ರು ನಡೆಸಿ ಅಂತ ಹೇಳ್ತಾ ನಾವು ಲೇಟಾಗಿ ಬಂದಿದ್ವಿ. ಆದರೂ ಎಲ್ಲರೂ ನಾವು ಓದಲೆಲ್ಲ ಒಂದು ಸ್ಕಿಟ್ ಮಾಡಿ ಒಂದು ಕಾಮಿಡಿ, ಇಲ್ಲಿ ಬರೀ ಮಾತಾಡೋಕ್ಕಷ್ಟೇ ಕರೆದಿದ್ದು ನಮ್ಮನ್ನ. ಆದರೂ ಇಲ್ವಾ ಸರ್, ಇಲ್ವಾ? ನೋಡಿ ಹಂಗೆ ಜಾಕ್ ಹಾಕ್ತವ್ರು ನಮಗೆ, ಲೇಟಾಗಿ ಬಂದಿದ್ರ ಅಂದ್ರೆ. ಆ್ಯಕ್ಚುಲಿ ಹೇಳಿದಷ್ಟೇ, ಗೆಸ್ಟಾಗಿ ಬಂದು 2 ನಿಮಿಷ ಮಾತಾಡಿ ಹೋಗ್ಬಿಡಿ ಸರ್ ಅಂತ. ನಾವು ಅಲ್ಲಿ KR ಪುರಂ ಕಾರ್ಯಕ್ರಮ ಇರ್ತದೆ, ನಮಗೂ ಹೋಗೋಕೆ ಮನಸ್ಸಾಗಲ್ಲ. ಬಂದಲ್ಲಿ ಒಂದು ಸ್ಕಿಟ್ ಮಾಡಿಬಿಡೋಣ. ಒಂದು ಸ್ಕಿಟ್ ಅಂದ್ರೆ ಒಂದು ಸಣ್ಣದಾಗಿ ಒಂದು ಸ್ವಲ್ಪ ಹೊತ್ತು ಮಾಡಿಬಿಡ್ತೀವಿ. ಮಾಡೋಣ. ಓಕೆ, ಈ ಸ್ಕಿಟ್ ಮಾಡೋವರೆಗೂ ಗಂಡಸರೆಲ್ಲ ನನ್ನ ಪರವಾಗಿರ್ತೀರಾ? ಹೆಣ್ಮಕ್ಳೆಲ್ಲ ನನ್ನ ಪರವಾಗಿರ್ಬೇಕು. ನಾನ್ ನಿಮ್ಮ ಪ್ರತಿನಿಧಿ, ನಾನು ನಿಮ್ಮ ದುಃಖನೆಲ್ಲ ನಾನು ಇವತ್ತು ಸ್ಟೇಜ್ ಮೇಲೆ ಹೇಳ್ತೀನಿ. ಆ ಅಮ್ಮನ್ ನೋಡಲ್ಲ ಎಷ್ಟು ಎದ್ದು ರೇಗಾಡ್ತಾವಳೆ. ಅಕ್ಕ ಚೇರ್ ಮುರಿದಿರಕ್ಕ ಬಾಡಿಗೆ ತಂದಿರವ. ರೇಗಾಡಿದ್ರು ಪರವಾಗಿಲ್ಲ, ಬಂದ್ಯಾ ಡೇಟ್ ಹಾಕ್ಬಿಡು ಹೇಳ್ತೀನಿ. ಓಕೆ, ಗಂಡಸರು ನನ್ನ ಪರವಾಗಿರ್ತೀರಾ? ಈ ಕಡೆ ಗಂಡಸರು ಸೌಂಡು. ಈ ಕಡೆ ಇರೋರು ಆಗ್ಲೇ ನನ್ನ ಕಡೆ ಬಂದಾಯ್ತು ಬಿಡಪ್ಪ. ಹೌದೇನ್ರ? ಇಲ್ಲ ಅಲ್ವಾ? ಒಂದ್ಸರಿ ಜೋರಾಗಿ ಕೆಕ್ಕೆ ಹೊಡ್ರಿ. ಯಾಕೆ? ಭೂಮಿಯಾಗ ಬೆಳಿ ಐತಿ, ಬಂದೂಕ್ನ್ಯಾಗ ಬುಲೆಟ್ ಐತಿ, ಈ ನಂದಗುಡಿ ಮಣ್ಣಾಗ ಪೊಗರ ಐತೆ. ಆದ್ರೆ ಏನ್ ಮಾಡೋದು ಅಣ್ಣ, ನನ್ನ ಹಣೆ ಬರ್ನ ಬಾಳ್ ಕೆಟ್ಟೈತೆವಪ್ಪ. ಮದುವೆಯಾಗಿ ವಸ್ತ್ರ ಕೆಲಸ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಬೊಗಳ್ತಾ ಇದ್ವು. ಮನ್ಯಾಗ ನಾನು ಹೆಂಡ್ತಿ ಕರೆದು ಲೊಚ ಅಂತ ಮೂತ್ ಕೊಡ್ತಿದ್ಲು. ಈಗ ಉಲ್ಟಾ ಆಗಿಬಿಟ್ಟೈತ್ರಿ. ಹೊರಗಡೆ ಅಣ್ಣ ಇದನ್ನ ಯಾಕೋ ತೆಗೆದು ಬಿಡೋಣ, ಆ ಅಕ್ಕಂದ ತಡೆಯೋಕ್ಕಾಗಲ್ಲ ನನಗೆ, ಯಾಕೋ ಇಲ್ಲಿಂದ ತಡ್ಕೊಳ್ಳಿ. ಮದುವೆಯಾಗ ಹೊಸ್ತ್ರಾಗ ಕೆಲಸ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಬೊಗಳ್ತಾ ಇದ್ವು. ಮನ್ಯಾಗ ನಾನು ಹೆಂಡ್ತಿ ಕರೆದು ಲೊಚ ಅಂತ ಮೂತ್ ಕೊಡ್ತಿದ್ಲು. ಈಗ ಉಲ್ಟಾ ಆಗಿಬಿಟ್ಟೈತ್ರಿ. ಹೊರಗಡೆ ಇರೋ ಬೀದಿ ನಾಯಿಗಳು ಕರೆದು ಲೊಚ ಅಂತ ಮೂತ್ ಕೊಡ್ತಾವ. ಮನ್ಯಾಗ ನಾನು ಹೆಂಡ್ತಿ ನಾಯಿ ಹೊಡೆದಂಗೆ ಹೊಡಿತಾಳೋ ಅಣ್ಣ. ಬಂದೇನೋ ಗಂಡ ಬಂತ್ ನೋಡ್ರಿ ನಮ್ಮ ಮನೆ ನಾಯಿ. ಏನೇನಿಲ್ಲ. ಮಾಂಸ ಏನ? ನನ್ನ ಹೆಸರು ಮಾಂಸ. ಅದೇ ಕುರಿ ಮಾಂಸನ ಹಂದಿ ಮಾಂಸನ? ಮಾನಸ. ಮಾನಸ ಹಿಂಗೆಲ್ಲ ಹಿಂಗಿಷ್ಟು ರೆಡಿ ಆಗಿ ಇಲ್ಲಿ ಬರ್ಬೇಡ ನಂದಗುಡಿಯಾಗ. ಯಾಕೆ? ಇಲ್ಲಿ ಸುತ್ತಮುತ್ತ ನಿಂತಾರಲ್ಲ ಹುಡುಗರು ಸರಿ ಇಲ್ಲ ಇವರು. ಹೌದಲ್ಲಪ್ಪ, ಈ ಹಂಗ ಬರ್ತ್ಡೇ ಕೇಕ್ ಕಟ್ ಮಾಡ್ದಂಗೆ ಕಟ್ ಮಾಡ್ಕೊಂಡ್ ತಿಂದು ಬಿಡ್ತಾರ ನಿನ್ನ. ಅದ್ ಸರಿ, ಕೆಲ್ಸಕ್ಕೆ ಅಂತ ಹೋದನು ಸೀದಾ ಮನೆಗ್ ಬರ್ದೆ. ಎಲ್ಲೋಗಿದ್ದೆ? ನಾನೆಲ್ಲೋಗಿದ್ದೆ? ಎಲ್ಲೋಗಿದ್ನೆ? ಸೀದಾ ಮನೆಗೆ ಬಂದಿದ್ದೆ ತಾನೆ. ಮತ್ತೆ ಸುನಿತಾ ಮನೆ, ರೇಖಾ ಮನೆ, ಗೀತಾ ಮನೆ ಎಲ್ಲ ಸುತ್ಕೊಂಡ್ ಬಂದೆ ಅಂತ ವಿಷಯ ಬಂತು. ಆಕಾಶ ಬಿಡ್ತೀನಿ. ನಾನು ಸುನಿತಾ ಮನೆ, ರೇಖನ್ ಮನೆ, ರತ್ನನ್ ಮನೆಗೆ ಹೋಗಿಲ್ಲ. ಅದೇ ಅನ್ಕೊಂಡೆ, ಇವರೆಲ್ಲ ಸುಮ್ನೆ ಫಿಟ್ಟಿಂಗ್ ಇಟ್ರು. ಸಂಗೀತನ ಮನೆಗೆ ಹೋಗಿದ್ದೆ. ಹೋಗ್ಲಿ ಬಿಡು ಅಣ್ಣ, ನಿಮ್ಗೆ ಹೇಳಿದ್ನಲ್ಲ ನಮ್ಮ ಮನೆ ಒಂದು ನಾಯಿ ಕುನ್ನೆ ಐತೆ ಅಂತ. ಇದೆ ನೋಡ್ರಿ ಅದು. ನನ್ನ ನಾಯಿ ಹೇಳ್ತೀರೇನ್ರಿ? ಅಣ್ಣ ಯಾಕೋ ಕಟ್ ಮಾಡೋಣ, ಯಾಕದಂಗೆ ಯಾಕೋ ಪೂರ್ತಿ ತೆಗೆದ್ಬಿಡು. ಹೌದಾ? ನಮಗೆ ರಿಫ್ಲೆಕ್ಟ್ ಹೊಡ್ಯಾಕತೈತೆ. ಆದ್ರೂ ನಿನ್ಗೊಂದು ಸತ್ಯ ಹೇಳ ಗಂಡಸು ಅಂತ. ಎಲ್ಲ ಗಂಡಸ್ರಿಗೂ ಒಂದು ಸತ್ಯ ಹೇಳ. ನೀವು ಹೂ ಅನ್ಬೇಕು, ಹೇಳ್ತೀನಿ. ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ, ಹೂ ಅನ್ರಿ ಮರ, ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಲೋಡ್ ಜೇಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತಾಗಿರೋ ಶೇಪ್ ಕೊಟ್ಟು ಭೂಮಿ ಮೇಲೆ ಕಳಿಸಿರ್ತಾನಂತ. ಆದ್ರೆ ಈಕಿ ವಿಷಯದಾಗ ಆಗಿದ್ದ ಬೇರೆ. ಬ್ರಹ್ಮ ಒಂದ್ ಲೋಡ್ ಜೇಡಿ ಮಣ್ಣು ತಗೊಂಡ ಜೀವ ತುಂಬದ, ಇದಕ್ ಶೇಪ್ ಕೊಡದ ಮರ್ತ್ ಬಿಟ್ಟ ನೋಡ್ರಿ. ಬೆಳಿಗ್ಗೆ ಎದ್ರೆ ಬ್ಯೂಟಿ ಬಗ್ಗೆ ಮಾತಾಡ್ತಾಳೆ. ಬ್ಯೂಟಿ ಅದೆಲ್ಲ ಬಿಡು. ಹಸುವಾಗಿದೆ, ತಿನ್ನಕ್ಕೆ ಏನ್ ಮಾಡಿದೀಯಾ? ಉಪ್ಪಿಟ್ಟು ಮಾಡಿದೀನಿ. ಉಪ್ಪಿಟ್ಟಲ್ಲ, ನೀವು ಮಾಡಿದ್ರೆ ಒಳ್ಳೆ ಕಾಂಕ್ರೀಟ್ ಇದ್ದಂಗೆ ಇರುತ್ತೆ ಅದು. ಸಂಗೀತ ಮಾಡಿದ್ರೆ ನೀ ಏನ ಹೇಳ, ಸಂಗೀತ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾಳ. ನೀನ್ ಯಾವಾಗ ಹೋಗಿ ತಿಂದಿದ್ದೆ? ಏಯ್
ಪದೇ ಪದೇ ಸಂಗೀತ ಸಂಗೀತ ಅನ್ಬೇಡ. ಯಾಕೆ? ಇಲ್ಲಿ ಯಾರಾದ್ರೂ ಸಂಗೀತ ಅಂತ ಬಂದಿರೋದು, ಹಾ ಅವಳ ಗಂಡು ಕುಡ್ದು ಇಲ್ಲಿ ನಿಂತಿರೋದು, ಹಾ ನಾನು ಹಿಂಗ್ ಹೋಗ್ಬೇಕಾದ್ರೆ ನನ್ಗೆ ನಾಯಿ ಹೊಡ್ದಂಗೆ ಹೊಡೆಯೋದು. ಆ ಸಂಗೀತನ ಸುದ್ದಿ ಬಿಟ್ಬಿಡು ಹೇಳ್ತೀನಿ. ಸಂಗೀತನ್ ಗಂಡ ನನಗೆ ಹೊಡೆಯಲ್ಲ ಬಿಡು. ಯಾಕೆ? ಅವ್ನ್ ಬಂದಿರೋದೇ ನಂಗೋಸ್ಕರ. ಯಾರಪ್ಪ ಅವ್ನು ಸಂಗೀತನ ಗಂಡ? ನಾ ಎಲ್ಲರೂ ಕೈ ಎತ್ತಾರೆ. ಅದೆಲ್ಲ ದಿಮಾಕ್ ಬಿಡು. ಈ ಉಪ್ಪಿಟ್ಟಿಗೆ ನೆಂಚ್ಕೊಳಕ್ ಏನ್ ಮಾಡಿದ್ಯಾ? ರೀ 3 ತರ ಚಟ್ನಿ ಮಾಡಿದೀನ್ರಿ. ಹೆಂಗ್ರಿ ಹೇಮಂತ್ ಸರ, ನನ್ನ ಹೆಂಡತಿ ಬರೀ ಉಪ್ಪಿಟ್ಟಿಗೆ 3 ತರ ಚಟ್ನಿ ಮಾಡ್ಯಾಳಂತ. ನಿಮ್ಮ ಹೆಂಡತಿ ಹಿಂಗ ಮಾಡ್ತಾಳ್ರೆ? ಪಾಪ ಊಟಕ್ಕೆ ಹಾಕ್ತಾಳೆ ಇಲ್ಲ ಯಾರಿಗೂ ಗೊತ್ತಿ. ಮಕ ನೋಡ್ರಿ ಹೆಂಗಾಯ್ತು ಪಾಪ ಸರ್ದು. ಹೆದರಿಕೆ ಇಡ್ಬೇಕ್ರಿ ಹೆಂಡತಿ ಅಂದ್ರ. ಗಂಡ ಅಂದ್ರೆ ಗಡ ಗಡ ನಡಗ್ಬೇಕು ಹೆಂಡತಿ. ನೋಡ್ರಿಲ್ಲ ಹೆಂಗ ಹೆದರ್ತೀನಿ. ಆ 3 ತರ ಚಟ್ನಿ ಯಾವಂತ ಹೇಳಿ ಸರ್ಗೆ. ನೆನೆದು ಮೊನ್ನೆದು ಇವತ್ತಿಂದು ಹಳಸಿತ್ತು ತಿನ್ನಿಸ್ತೇನಲ್ಲ. ಅಲ್ಲ ರೀ, ನಿಮ್ ಗಂಡ್ ಮಕ್ಳಿಗೆ ನಾವೇನಕ್ ಸೇವೆ ಮಾಡ್ಬೇಕು? ಏನ್ ನಿಮ್ ಕೈಯಲ್ಲ ಏನ್ ಬಿದ್ದೋಗಿದವ? ಹೆಣ್ಣಿಗೂ ಗಂಡಿಗೂ ಸಮಾನತೆ ಇದೆ. ನಿಮ್ಗೆ ಏನ್ ಬೇಕೋ ನೀವೇ ಮಾಡ್ಕೊಂಡು ತಿನ್ನಿ. ಏನ ಬೆಳ್ಳುಳ್ಳಿ ಕಬಾಬು ಚಟಪಟ ರುಕೋ ಜರ. ರಾಹುಲ್ ತುಕಾಲಿ ಅಲ್ಲೊಂಚೂರು ಅಲ್ಲಾಡ್ಸಪ್ಪ. ಅದೆಲ್ಲ ಬಿಡು. ಸಮಾನತೆ ಅಂತಿಲ್ಲ ಅಂತದ್ ಏನೇ ಮಾಡ್ತೀರಿ ನೀವು ಹೆಂಗಸರು? ಮೈಕೆ ಆಫ್ ಮಾಡ್ಕೊಂತೀರಲ್ಲ ನೀವು. ನಿಮ್ಮ ಮಾತು ಕೇಳಾರ್ದ ಸೌಂಡ್ ಹೋಗೈತೆ ಅದ್ರ. ನೋಡಪ್ಪ ಇದ್ರದ್ದು ಅಲ್ಲ ಮೈಕಾ ಬ್ಯಾಟ್ರಿ ಹೋಗಿರ್ಬೇಕು ನೋಡು. ಹಲೋ ಸಮಾನತೆ ಅಂತಿಲ್ಲ ಅಂತದ್ ಏನೇ ಮಾಡ್ತೀರಿ ಹೆಂಗಸ್ರು ನೀವು? ಹೆಣ್ಮಕ್ಳು ಏನ್ ಮಾಡ್ತೀವ? ಬೆಳಗ್ಗೆ 6 ಗಂಟೆಗೆ ಹೇಳ್ತೀವಿ, ಕಸ ಗುಡಿಸ್ತೀವಿ, ರಂಗೋಲಿ ಹಾಕ್ತಿವಿ, ಮಕ್ಳು ಅಂಡು ತೊಳಿತೀವಿ. ನಿಮ್ದು ನಮ್ದೆಲ್ ತೊಳಿತೀರಿ? ನಿಮ್ ಬಟ್ಟೆ ಹೋಗಿತೀವಿ ಅಂತ ಹೇಳಕ್ ಬಂದೆ. ಹಂಗೇಳು ಮತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ತೀವಿ ನಾವು ಹೆಣ್ಮಕ್ಳು. ಎಷ್ಟ್ ಕಷ್ಟ ಪಡ್ತೀವಿ ಗೊತ್ತಾ? ಎಷ್ಟ್ ಕಷ್ಟ ಪಡ್ತೀರಿ? ಕಷ್ಟಪಟ್ಟು 9 ತಿಂಗಳು ಒಂದ್ ಮಗುನ ಹೆರ್ತೀವ್ರಿ. ನಾವು ಗಂಡು ಮಕ್ಳು ಕಷ್ಟಪಟ್ಟು ಪ್ರೆಗ್ನೆಂಟ್ ಮಾಡ್ತೀವಿ, ಅದಕ್ಕೆ ಹೇಳ್ತೀರಿ. ನೀವು ಹೆಂಗಸರೆಲ್ಲ ಸೇರಿ ಗಂಡಸರು ಪ್ರೆಗ್ನೆಂಟ್ ಮಾಡ್ರಿ, ನಾವು ಮಕ್ಕಳನ್ನ ಹೇಳ್ತೀವಿ. ಸಮಾನತೆ ಮುಂದೆ ಮಾತಾಡೋ ಮಾತೇನೆ ಇದು. ಅಲ್ಲಿ ಕಾರ್ ಇದ್ದಾರೆ ಅಲ್ಲಿ ಹೋಗಿ ಮಾತಾಡೋ ಕುಚ್ಚು ಅಂತ ಅಲ್ರಿ ಅಣ್ಣ. ಸಮಾನತೆ ಅಂದು ಮನಿಗೊಂದೊಂದು ಬೀದಿಗೊಂದೊಂದು ಸ್ತ್ರೀಲಂಗ ಅಂತ ಮಾಡ್ಕೊಂಡು ಇವರು ವಾರಕ್ಕೊಂದು ಹುಣ್ಣಿಮೆಗೊಂದು ಅಮಾಸಿಗೊಂದು ರೇಷ್ಮೆ ಸೀರೆ ತಗೊಂಡೆ, ತಾಲೂಕ್ ತಗೊಂಡೆ, ಬೆಂಡೋಲಿ ತಗೊಂಡೆ, ಬ್ಲೌಸ್ ಪೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ಕಾಗಲಾರ್ದ ನಮ್ಮಂತ ಗಂಡಸರ ಜೀವನ ಹಾಳಾಗೋಗತ್ತೋ ಅಣ್ಣ. ಆ ಕೇಕೆ ಹೊಡಿತಾವ ಬಡ್ಡಿ ಸಾಲದ ಗಿರಾಕ್ ನೋಡೋದು. ಅದ್ ಸರಿ, ಇಷ್ಟೆಲ್ಲಾ ಗೋಳಾಡೋನು ನನ್ನನ್ ಯಾಕೆ ಮದ್ವೆ ಆದೆ? ಚಿನ್ನ ನೀನ್ ಮದ್ವೆ ಆದ್ರೆ ಸೂಪರ್ ಆಫರ್ 2 ಸಿಗ್ತಾವಂತ ಮದ್ವೆ ಆದೆ ಕಣೆ. ಸೂಪರ್ ಆಫರ್? ಸೂಪರ್ ಯಾವ್ದು? ಮದ್ವೆ ಆಗೋ ಹುಡುಗಿ ಚೆನ್ನಾಗಿದ್ರೆ ಸೂಪರ್ ಆಫರ್, ಅವಳ ತಂಗಿನೂ ಚೆನ್ನಾಗಿದ್ರೆ ಆಫರ್. ಅಯ್ಯೋ ಲೋಫರು, ನನ್ ತಂಗಿ ಮೇಲೆ ಕಣ್ಣಾಕ್ತಿಯೇನೋ? ಇಲ್ಲ ಸುಮ್ಮನೆ ತಮಾಷೆಗಂದೆ. ಅಲ್ಲ ಹೊಡಿತಾರ ಸರ್ ನಿಮ್ಮ ಮನೇಲಿ ಮೆಣ್ತಿ? ನಿಮ್ಮ ಮನೇಲಿ ಹೊಡಿತಾರ? ಅಲ್ಲ ಹೊಡೆದಿರ್ತಾರ. ಇಷ್ಟು ಜನದ ಮುಂದೆ ನೀವ್ ಯಾಕೆ ಹೇಳ್ತೀರ ಬಿಡಿ. ಇಲ್ಲೇ ನೀನು ಅರ್ಧಕ್ಕರ್ಧ ಗಂಡಸರು ಬಂದಿರಲ್ಲ, ಇಷ್ಟಪಟ್ಟು ಬಂದಿಲ್ರಿ ನೀವು ಕಾರ್ಯಕ್ರಮ ನೋಡಕ. ನಿಮ್ಮ ಹೆಂಡತಿ 2 ಕೊಟ್ಟ ಕರ್ಕೊಂಡ್ ಬಂದಿರ್ತಾರೆ. ಎಷ್ಟಂತ ಮಲ್ಕೊಂತೀರಿ ನಡ್ರಿ ಅಂತ. ಅಲ್ಲಿ ನೋಡಿ ಪಾಪ ಒಂದ್ ಅಣ್ಣ ಹಂಗೆ ಮಲ್ಗೋಬಿಟ್ಟವ್ರೆ. ಅಲ್ಲ ಹೊಡೆದು ಮಲಸಿರ್ತಾಳ ಅವನ ಹೆಂಡತಿ. ಅಲ್ರಿ ಅಣ್ಣ, ಮಾತೆತ್ತಿದ್ರೆ ಸಾಕು ಹೆಂಗಸರು. ಸಂಸಾರದಾಗ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತಾರಲ್ಲ, ಸಂಸಾರದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಗಂಡಸರು. ಹೌದಾ? ಹೆಂಗೆ? ನಾವು ತಾಳಿ ಹಿಡ್ಕೊಂಡು 1 ತಾಸು ಆಗಿರುತ್ತೆ, ನಾಯಿ ತರ ಹಿಂಗ್ ಕುಂತಿರ್ತೀವಿ. ಈಗ ಬರ್ತಾಳ ಆಗ ಬರ್ತಾಳ ಅಂತ 1 ತಾಸು ಆದ್ಮೇಲೆ 1 kg ಮೇಕಪ್ ಮಕ್ಕಕ್ಕೆ ಪಡ್ಕೊಂಡ್ ಬರ್ತಾರ ಇವ್ರು. ಟ್ಯಾಂಕ್ ಅಲ್ಲ ಒಂದ್ ನಿಮಿಷ. ನಾವು ಬರೋವರೆಗೂ ನೀವ್ ಗಂಡ್ ಮಕ್ಳು ಹಸೆ ಮನೆ ಮೇಲೆ ಏನ್ ಶೇಂಗಾ ಕೀಳ್ತಾ ಇರ್ತೀರಾ? ಎದುರುಗಡೆ ಕೂತಿರೋ ಹುಡುಗಿಗೆ ಲೈನ್ ಹಾಕೊಂಡ್ ಕೂತಿರ್ತೀರಪ್ಪ. ಅದಕ್ಕೆ ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ನಾನೊಂದ್ ಸ್ವಲ್ಪ ಮೇಕಪ್ ಮಾಡ್ಕೊಂಡ್ ಬರ್ತೀವಿ ಅಷ್ಟೇ. ಮೇಕಪ್ ಮಾಡ್ಕೊಂಡ ಬರ್ಬೇಕು ನೀವು, ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡಿಡ್ಬೇಕು ನಿಮ್ನ. ನ್ಯಾಚುರಲ್ ಬ್ಯೂಟಿ ಗೊತ್ತಾ? ನ್ಯಾಚುರಲ್ ಬ್ಯೂಟಿ ಅದು ಯಾವ ಬಾಯಿಂದ ಹೇಳ್ಬೇಕು ಏನೋ ನಮ್ಗೆ ಗೊತ್ತಿಲ್ಲ. ಅಣ್ಣ ಗಂಡಸ್ರಿಗೆ ಒಂದ್ ಸತ್ಯ ಹೇಳ, ಈ ಹೆಂಗಸರು ತಾಳಿ ಕಟ್ಬೇಕಾದ್ರೆ 1 ಸಲ ಅಳ್ತಾರ. ನಾವು ಗಂಡಸರು ತಾಳಿ ಕಟ್ಟಿರೋ ತಪ್ಪಿಗೆ ಸಾಯೋವರೆಗೂ ಅಳ್ತೀವ್ರಿ. ಇನ್ನೊಂದು ವಿಷಯ, ಈ ಹುಡುಗಿಯರಪ್ಪರು ಇರ್ತಾರಲ್ಲ, ಹೆಣ್ಣು ಕೊಟ್ಟು ಮಾವಾರು, ಜಗತ್ತಿನೊಳಗೆ ಅತಿ ದೊಡ್ಡ ಡೌ ನನ್ನ ಮಕ್ಕಳಂದ್ರೆ ಅವ್ರ ನೋಡಿ. ಯಾಕಂತ ಕೇಳ್ತೀಯ? ಯಾಕೆ? ಹಿಂಗ್ ಹುಡುಗಿ ಕೈಯಾಗ ಕೊಟ್ಟು ಅಳಿ ಅಂದ್ರ ನನ್ನ ಮಗಳು ಹೂ ಸಾಕ್ದಂಗೆ ಸಾಕಿವ್ರಿ ಅಂತಾರ. ನಮ್ಮ ಮನ್ಯಾಗ ನಮ್ಮವ್ವ ನಮ್ಮಪ್ಪ ನಮ್ಮನೇನು ಹಂದಿ ಸಾಕ್ದಂಗೆ ಸಾಕಿರ್ತಾರನ್ರಿ, ನಮ್ಮನ್ನು ಚಂದಗ ಸಾಕಿರ್ತಾರ.
ಏನೇ ಇರ್ಬೋದು. ಆ. ಏನ್ ನೀವ್ ಗಂಡ್ ಮಕ್ಳು ನಿಮ್ ಮನೇಲಿ ಏನ್ ಡ್ರಾಮಾ ಕಂಪನಿನೇ ಓಪನ್ ಆಗಿರುತ್ತೆ. ಆಹಾ. ನಿಮ್ಮಮ್ಮ ಸೊಸೆ ನೀನ್ ನನ್ ಸೊಸೆ ಅಲ್ಲವಾ, ನನ್ನ ಮಗಳು, ನನ್ನ ಮಗನ ಚೆನ್ನಾಗ್ ನೋಡ್ಕೋ ಅಂತ ಡ್ರಾಮಾ ಮಾಡ್ತಾಳೆ. ನಮ್ಮ ಓನ್ ಬಗ್ಗೆ ಮಾತಾಡ್ತಾಳೆ ನೋಡ್ರಿ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ಯಾಕೆ ಬರ್ತಾರೆ ಹೇಳು? ಯಾಕೆ? ಆ ಭಗವಂತ ಕೊಡೋ ಕೊನೆ ಅವಕಾಶ ಅದು. ಹಾ. ಅಲ್ಲೇ ಎಲ್ಲಾದ್ರೂ ತಪ್ಪಿಸ್ಕೊಂಡು ಓಡಿ ಹೋಗೋ ಮಗನ ಅಂತ. ನಾವು ಗಂಡಸ್ರು ದೊಡ್ಡ ನನ್ನ ಮಕ್ಕಳು. ಇನ್ನೊಂದು ವಿಷಯ ಗೊತ್ತಾ ಸರ್? ಸರ್ ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಾ ಸರ್? ಈ ಮದುವೆ ಮನೇಲಿ ಎಲ್ಲರೂ ಅಕ್ಷತೆ ಕಾಳು ಹಿಂಗೆ ಹಾರ್ಯಾರು ಹೋಗಿತಾರೆ. ಯಾಕೆ ಹೇಳು? ಖುಷಿಯಾಗಿ 100 ವರ್ಷ ಬಾಳಿ ಅಂತ. ಹ್ಮ್ ಮತ್ತೆ ಸಾಯಿ ನನ್ನ ಮಗನ ಅಂತಿರ್ತಾರೆ. ಹಾ ಅಷ್ಟೇ. ಇನ್ನೇನು? ಅಷ್ಟೇ. ಹಾ ಒಟ್ಟು ತಲೆ ಕೆಡ್ಸ್ ಒಟ್ಟು ನಿನಗೆ ಮದ್ವೆ ಆಗಿದ್ ಸಮಾಧಾನ ಇಲ್ಲ. ಸಮಾಧಾನ ಇದೆ ಕಣೆ. ನಾನು ನಿನಗೆ ಬೈಯೋದು ಹೆಂಗಸ್ರ ಮೇಲಿನ ಕೋಪಕ್ಕಲ್ಲ, ಮತ್ತೆ? ನೀ ಮಾಡೋ ಒಣ ದಿಮಾಕಿಗೆ. ನಾನು ಗೊತ್ತು, ಗಂಡಿಲ್ಲ ಅಂದ್ರೆ ಹೆಣ್ಣಿಲ್ಲ, ಹೆಣ್ಣಿಲ್ಲ ಅಂದ್ರೆ ಗಂಡಿಲ್ಲ ಅಂತ. ಇಲ್ಲಿ ಕೂತಿರೋ ದೊಡ್ಡವರು ಹೇಳಿದ್ದಾರೆ ಏನಂತ? ಏನಂತ? ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ. ಗಂಡ ಹೆಂಡತಿ ಜಗಳ ಉಂಡ್ ಮಲ್ಗವ್ರಿಗೂ ಅಷ್ಟೇ ಕಣೆ. ಹೌದೌದು. ನಂಗೂ ಗೊತ್ತು, ಹೆಣ್ಣಿಲ್ಲ ಅಂದ್ರೆ ಗಂಡಿಲ್ಲ, ಗಂಡಿಲ್ಲ ಅಂದ್ರೆ ಹೆಣ್ಣಿಲ್ಲ, ಇಬ್ರು ಇಲ್ಲ ಅಂದ್ರೆ ಪ್ರಕೃತಿ ಇಲ್ಲ, ಭೂಮಿ ಇಲ್ಲ ಅಂತ. ಸುಮ್ನೆ ತಮಾಷೆ ಮಾಡಿದ್ದ. ಹೌದು. ಆ? ಸೊ ಇದೇ ನೆಪ ಇಟ್ಕೊಂಡು ಹೋಗ ಅಕ್ಕ ಜಗಳ ಮಾಡ್ಬಿಟ್ಟಿಯಾ? ಜಗಳ ಮಾಡ್ಬೇಡ. ನಾನು ಸುಮ್ನೆ ಗಂಡನ ಮೇಲೆ ಇರೋ ಪ್ರೀತಿ ತೋರಿಸ್ದೆ ಅಷ್ಟೇ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈ ಸ್ಕಿಟ್ ನೋಡಿದ್ಮೇಲೆ ಮದುವೆ ಆಗಿರೋರೆಲ್ಲರೂ ಒಂದು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಬಂದಂಗಿತ್ತು ಅಲ್ವಾ? ಎನಿವೆ, ಮತ್ತೊಮ್ಮೆ ಜೋರಾದಂಥ ಚಪ್ಪಾಳೆ ಬರಲಿ ನಮ್ಮ ನಲ್ಮೆಯ ಕಲಾವಿದರಿಗೆ. ಸೊಗಸಾದಂಥ ಒಂದು ಆ್ಯಕ್ಟಿಂಗನ್ನು ಮಾಡಿ ನಮ್ಮೆಲ್ಲರ ಮನೆಯಲ್ಲಿ ನಡೆಯುವಂಥ ಸನ್ನಿವೇಶವನ್ನು ಹೇಳಿದ್ರು. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಗಣ್ಯರು ದಯವಿಟ್ಟು ಕೆಳಗಡೆ ಕೂತ್ಕೋಬೇಕು, ಕಾರ್ಯಕ್ರಮವನ್ನು ವೀಕ್ಷಿಸಬೇಕೆಂದು ವಿನಂತಿ. ಫಸ್ಟ್ ರೋ ಅಲ್ಲಿ ಕೂತಿರೋರು ದಯವಿಟ್ಟು ಹಿಂದಿನ ರೋಗೆ ಶಿಫ್ಟ್ ಆಗಿ. ಮೊದಲನೇ ರೋ ಬಂದು ನಮ್ಮ ಗಣ್ಯರಿಗೆ. ಸೊ ಕೈಂಡ್ ರಿಕ್ವೆಸ್ಟ್, ದಯವಿಟ್ಟು ನೀವು ಹಿಂದಿನ ರೋಗೆ ಹೋಗಿ ಶಿಫ್ಟ್ ಆಗಿ. ಫಸ್ಟ್ ರೋ ವೈಟ್ ಚೇರ್ಸ್ ಏನಿದೆ ಅದು ನಮ್ಮ ಡಿಗ್ನಿಟರೀಸ್, ನಮ್ಮ ಗಣ್ಯರಿಗೆ, ವೇದಿಕೆ ಮೇಲೆ ಇರೋರಿಗೆ. ದಯವಿಟ್ಟು ಹಿಂದಿನ ರೋಸ್ಗೆ ಹೋಗಿ ಕೂತ್ಕೊಳ್ಳಿ. ಆ ಕಡೆ ಮ್ಯಾಮ್ ದಯವಿಟ್ಟು ಹಿಂದಿನ ರೋ ಅಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಎಲ್ಲ ಡಿಗ್ನಿಟರೀಸ್ ಕೂತ್ಕೊಳ್ತಾರೆ, ಗಣ್ಯರು ಕೂತ್ಕೊಳ್ತಾರಲ್ಲಿ.